ಜುರಾಲಾ ಡ್ಯಾಂನ ಬಳಿ ಆಕ್ಸಿಡೆಂಟ್ ಆಗಿ ನದಿಯಲ್ಲಿ ಯುವಕ ನಾಪತ್ತೆಯಾಗಿರುವಂತಹ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಮೊಬೈಲ್ ಅನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡ್ರೈವ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಜುರಾಲಾ ಪ್ರಾಜೆಕ್ಟ್ ಬ್ಯಾರೇಜ್ ಮೇಲೆ ಈ ಆಕ್ಸಿಡೆಂಟ್ ಆಗಿರುವಂತದ್ದು. ಕಾರು ಡಿಕ್ಕಿ ಹೊಡೆದು ಕೃಷ್ಣ ನದಿಗೆ ಹಾರಿ ಬೈಕ್ ಸವಾರ ಬಿದ್ದಿದ್ದಾನೆ. ಮೊಬೈಲ್ ಅನ್ನು ನೋಡ್ತಾ ನೋಡ್ತಾ ಕಾರನ್ನ ಓಡಿಸಿದ್ರಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕ್ಸಿಡೆಂಟ್ನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ತೆಲಂಗಾಣದ ಗದ್ವಾಲ್ ಜಿಲ್ಲೆಯ ಜುರಾಲಾ ಡ್ಯಾಂನ ಬಳಿ ಘಟನೆ ಆಗಿರುವಂತಹದ್ದು. ಜುರಾಲಾ ಪ್ರಾಜೆಕ್ಟ್ನ ಬ್ಯಾರೇಜ್ ಮೇಲೆ ಈ ಆಕ್ಸಿಡೆಂಟ್ ಆಗಿದೆ. ಕಾರು ಡಿಕ್ಕಿ ಹೊಡೆದು ಬೈಕ್ ಸವಾರ ನದಿಯಲ್ಲಿ ನಾಪತ್ತೆಯಾಗಿರುವಂತಹ ಘಟನೆ. ನೀವು ಕೂಡ CCTV ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ಕಾರು, ಆ ಕಡೆಯಿಂದ ಬರ್ತಾ ಇದ್ದಂತಹ ಬೈಕ್ ಸವಾರ ಮೊಬೈಲ್ ಅನ್ನ ಕಾರ್ ಡ್ರೈವರ್ ಬಳಕೆ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಪರಿಣಾಮ ಈ ಆಕ್ಸಿಡೆಂಟ್ ಆಗಿದೆ. ಈ ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಯುವಕ ಹಾರಿ ನದಿಗೆ ಬಿದ್ದಿರುವಂಥದ್ದು. ಆ ದೃಶ್ಯವೂ ಕೂಡ ಅಲ್ಲಿ ಸೆರೆ ಸಿಗ್ತಾ ಇದೆ. ನೋಡಿ ಎಂಥೆಂಥವ್ರು ಇದ್ದಾರೆ ಅಂಥೇಳಿ. ಅಷ್ಟು ಎಮರ್ಜೆನ್ಸಿ ಇದೆ, ಮೊಬೈಲನ್ನು ಬಳಸಲೇಬೇಕು ಅಂದಿದ್ರೆ ಕಾರನ್ನು ಸೈಡಿಗೆ ಹಾಕಿ ಬಳಕೆ ಮಾಡ್ಬೋದಾಗಿತ್ತು. ಬೇರೆಯವ್ರ ಜೀವದ ಜೊತೆಗೆ ಚಲಾಟ ಆಡುವಂತಹ ಅವಶ್ಯಕತೆ ಇತ್ತಾ ಅಂಥೇಳಿ. ಆತ ಮಾಡಿದಂತಹ ಒಂದು ತಪ್ಪು, ಒಂದು ಪ್ರಮಾದ ಈಗ ನದಿಯಲ್ಲಿ ಯುವಕ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಯುವಕನಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇದೇ ಕಾರು ನೀವೀಗ ಗಮನಿಸ್ತಾ ಇದ್ದೀರಿ. ಯೆಲ್ಲೋ ಬೋರ್ಡ್ನ ಇದೇ ಕಾರ್ನಲ್ಲಿಯೇ ಡ್ರೈವರ್ ಕೂತ್ಕೊಂಡು ಮೊಬೈಲ್ ಬಳಕೆ ಮಾಡಿಕೊಂಡು ಗಾಡಿಯನ್ನು ಓಡಿಸ್ತಾ ಇದ್ದಂತೆ. ಈ ಸಂದರ್ಭದಲ್ಲಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅದರ ಪರಿಣಾಮ ಆ ಯುವಕ, ಬೈಕ್ನಲ್ಲಿದ್ದಂತಹ ಯುವಕ ನದಿಯಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ. ಈಗ ಆತನಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿಜಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಹೇಗಾಯ್ತು ಈ ಘಟನೆ ಅಂಥೇಳಿ, ಆಮೇಲೆ ಈ ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಬಳಕೆಯಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾರಲ್ಲ ಜನ ಅಂಥೇಳಿ. ವಿಜಯ್, ನಿಜಕ್ಕೂ ಕೂಡ ಪ್ರೇಮ್, ಇದು ಕಾರ್ ಚಾಲಕನ ಒಂದು ಅಜಾಗರೂಕತೆಯಿಂದನೇ ಆಗಿರುವಂತಹ ಘಟನೆ ಆಗಿದೆ. ಯಾಕಂದ್ರೆ ಬೈಕ್ ಸವಾರರು ಗದ್ವಾಲ್ ಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಜುರಾಲಾ ಬ್ರಿಡ್ಜ್ ಏನಿದೆ ಅದ್ರ ಮೇಲೆ ಹೋಗ್ತಾ ಇರ್ತಾರೆ. ಆಗ ಹೋಗ್ತಿದ್ದಂತ ಕಾರು ಚಾಲಕ ಏನಿದ್ದಾನೆ ತನ್ನ ಮೊಬೈಲ್ ನೋಡ್ತಾ ಏನು ಡ್ರೈವಿಂಗ್ ಅಲ್ಲಿ ಅಜಾಗರೂಕತೆಯನ್ನ ತೋರಿದ್ದಕ್ಕೆ ಬೈಕ್ಗೆ ರಭಸವಾಗಿ ಡಿಕ್ಕಿಯನ್ನ ಹೊಡೆದಿರುವಂತದ್ದು. ಆ ಡಿಕ್ಕಿ ಹೊಡೆದಂತ ಆ ಒಂದು ಸ್ಪೀಡ್ಗೆ ಆ ಬೈಕ್ ಸವಾರ ನದಿಗೆ ಹಾರಿ ಬಿದ್ದಿರುವಂತದ್ದು ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತೆ ಇನ್ನೊಬ್ಬ ಗಾಯಾಳಿಗೆ ಕೂಡ ಗಂಭೀರವಾಗಿ ಗಾಯಗಳಾಗಿದ್ದು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ನದಿಗೆ ಹಾರಿರ್ತಕ್ಕಂಥ ಯುವಕ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಅಲ್ಲಿನ ಏನು SDRF ತಂಡ ನಿರಂತರವಾಗಿ ನದಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತದ್ದು. ಇದು ಒಂದು ಸಾಯಂಕಾಲ 7 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಆಗಿದೆ. ನಿಜಕ್ಕೂ ಕೂಡ ಇದರಲ್ಲಿ ಕಾರು ಚಾಲಕನ ತಪ್ಪಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾರು ಚಾಲಕನ ಅತಿ ವೇಗ ಮತ್ತು ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಆಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.